ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಹಸಿದವರ ಹೊಟ್ಟೆ ತುಂಬಿಸುವ ಇಂದಿರಾ ಕ್ಯಾಂಟೀನ್ ಯೋಜನೆ ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಸುಮಾರು 4 ರಿಂದ 6 ಇಂದಿರಾ ಕ್ಯಾಂಟೀನ್ ಕಟ್ಟಡಗಳು ರೆಡಿಯಾಗಿ ವರ್ಷ ಕಳೆದರೂ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ರಾಜ್ಯದ ಪೌರಾಳಿ ಸಚಿವ ರಹೀಂ ಖಾನ್ ಅವರ ತವರು ಜಿಲ್ಲೆಯಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಭಾಗ್ಯ ಯಾವಾಗ ಅಂತೇಳಿ ಜನ ಕೇಳ್ತಾ ಇದ್ದಾರೆ. ಸಚಿವರೇ ನಮ್ಮೊಂದಿಗಿದ್ದಾರೆ. ಸರ್, 4 ರಿಂದ 6 ಇಂದಿರಾ ಕ್ಯಾಂಟೀನ್ಗಳು ರೆಡಿ ಆಗಿವೆ, ಕನ್ಸ್ಟ್ರಕ್ಷನ್ ಮುಗಿದಿದೆ, ಅದ್ರ ಉದ್ಘಾಟನೆ ಮಾತ್ರ ಭಾಗ್ಯ ಸಿಗ್ತಾ ಇಲ್ಲ ಸರ್. ಅದು ಬಡವ್ರದ್ದು ಹೊಟ್ಟೆ ತುಂಬಿಸೋಂಥ ಯೋಜನೆ. ಯಾಕೆ ಸರ್, ಯಾಕೆ ವಿಳಂಬ ಆಗ್ತಾ ಇದೆ? ಇಂದಿರಾ ಕ್ಯಾಂಟೀನು ನಮ್ಮ ಸ್ಪೆಷಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರದ್ದು ಒಂದು ಡ್ರೀಮ್ ಪ್ರಾಜೆಕ್ಟ್ ಇದೆ. ಅವರು ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಇದ್ದಾಗ 183 ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದರು. ಮತ್ತು ಈ ಸಲ 180 ಹೊಸ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ. ಅದರಲ್ಲಿ 95% ಕಡೆ ಇಂದಿರಾ ಕ್ಯಾಂಟೀನ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಉದ್ಘಾಟನೆ ಆಗಿದೆ. ಬೀದರ್ನಲ್ಲಿ ಸ್ವಲ್ಪ ಲಾಸ್ಟ್ ಹೊಸ ಇಂದಿರಾ ಕ್ಯಾಂಟೀನ್ ಆಲ್ರೆಡಿ ಆಗಿತ್ತು. ಎಡಿಷ್ನಲ್ನಲ್ಲಿ ನಾನು 2-3 ಕೊಟ್ಟಿದ್ದೇನೆ. ಆ ಎಡಿಷ್ನಲ್ ಇಂದಿರಾ ಕ್ಯಾಂಟೀನ್ ರೆಡಿ ಆಗಿದೆ. ಮೋಸ್ಟ್ಲಿ 1 ವಾರನಲ್ಲಿ ನಾನು ಇದು ಉದ್ಘಾಟನೆ ಮಾಡಿಸ್ಬಿಡ್ತೀನಿ ಸರ್. ಅಂದ್ರೆ ಕಟ್ಟಡ ರೆಡಿಯಾಗಿ ಹಾಳಾಗ್ತಾ ಇವೆ ಸರ್. ಅಂದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಇರ್ಬೋದಾ, ಏನು ಅನುದಾನ ಕೊರತೆ? ಯಾಕೆ ಸರ್ ವಿಳಂಬ ಯಾಕಾಗ್ತದೆ ತಮ್ಮ ಜಿಲ್ಲೆಯಲ್ಲಿ? ಇಲ್ಲ, ಇದರಲ್ಲಿ ಏನಿತ್ತು ಅಂದರೂ ಒಂದು ಕಡೆ ಕೋರ್ಟ್ ಕೇಸ್ ಇತ್ತು, ಒಂದು ಕಡೆ ಲ್ಯಾಂಡ್ ಸ್ವಲ್ಪ ಡಿಲೇ ಸಿಕ್ಕಿದೆ. ನೌಬಾದ್ನಲ್ಲಿ ಲ್ಯಾಂಡ್ ಡಿಲೇ ಸಿಕ್ಕಿದೆ, ಮತ್ತು ಇನ್ನೊಂದು ಕಡೆ ಕೋರ್ಟ್ ಕೇಸ್ ಆಗಿದ್ದು, ಅದರಿಂದ ಸ್ವಲ್ಪ ಡಿಲೇ ಆಗಿದೆ. ಆದರೂ ಇದು ಬಡವರು ಸಲಹೆಗೆ, ಸ್ಪೆಷಲಿ ಎಷ್ಟು ಬಡವರು ಇದ್ದಾರೆ, ಲೇಬರ್ ಇದ್ದಾರೆ, ಆಟೋ ಚಾಲಕ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ರೈತರಿದ್ದಾರೆ, ಇವರೆಲ್ಲರಿಗೆ ಬರೀ 5 ರೂಪಾಯಿನಲ್ಲೇ ಬ್ರೇಕ್ಫಾಸ್ಟ್ ಇದೆ, 10 ರೂಪಾಯಿನಲ್ಲಿ ಊಟ ಇದೆ. ಅದು ಒಂದು ಐತಿಹಾಸಿಕ ಕಾರ್ಯಕ್ರಮ ಇದೆ. ಶಾರ್ಟ್ಲಿ ತಮಗೆ ವಿಶ್ವಾಸ ಕೊಡ್ತೇನೆ, 1 ವೀಕ್ನಲ್ಲಿ ಅದು ಚಾಲು ಮಾಡಿಸ್ತೀನಿ ಸರ್. ಈಗ 1 ವಾರದಲ್ಲಿ ಉದ್ಘಾಟನೆ ಮಾಡ್ತೀರಿ, ಒಳ್ಳೆ ಕೆಲಸ ಸರ್. ಸ್ವಾಗತ ಕೋರ್ತೀವಿ ನಾವು. ಇನ್ನೂ ಇಂದಿರಾ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾರೆ ಸರ್. 5 ತಿಂಗಳಾಯ್ತು ಸಂಬಳ ಇಲ್ಲ, 5 ತಿಂಗಳಾಯ್ತು ಪಗಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬೀದರ್ ಜಿಲ್ಲೆ 45 ಜನ ಸಿಬ್ಬಂದಿಗಳಿದ್ದಾರೆ, 10 ರಿಂದ 12 ಕ್ಯಾಂಟೀನ್ಗಳಿವೆ. ಯಾಕೆ ಸರ್ ಸಂಬಳಕ್ಕೆ ವಿಳಂಬ ಆಗ್ತಾ ಇದೆ? ಇಲ್ಲ, ಇಂದಿರಾ ಕ್ಯಾಂಟೀನ್ ಏನಿದೆ ಪ್ರೈವೇಟ್ ಅವರಿಗೆ ಟೆಂಡರ್ನಲ್ಲಿ ಪ್ರೈವೇಟ್ ಅವರಿಗೆ ಹೋಗಿದೆ. ಅದು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇದೆ. ಬರೀ ನಮ್ಮದು ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂದರೂ ಅದು ಒಂದು ಬಿಲ್ಡಿಂಗ್ ವ್ಯವಸ್ಥೆ ಮಾಡಿ ಮತ್ತು ಇಂಟರ್ನಲ್ ಕಿಚನ್ದು ಮೆಟೀರಿಯಲ್ ಎಲ್ಲ ಕೊಟ್ಟು ಟೆಂಡರ್ ಮಾಡಬೇಕಂತ ಇದೆ. ಆ ಎಲ್ಲ ಲೇಬರ್ಸ್, ವರ್ಕರ್ಸ್, ಸ್ಟಾಫ್ ಏನಿದೆ, ಯಾರು ಟೆಂಡರ್ ತೊಗೊಂಡಿದ್ದಾರೆ ಅವನದು ರೆಸ್ಪಾನ್ಸಿಬಿಲಿಟಿ ಇದೆ. ಅವನು ಕೊಡಬೇಕದು. ನಾ ಯಾಕೆ ಆಗಿಲ್ಲ ಅಂತ ಸ್ವಲ್ಪ ವಿಚಾರಿಸ್ತೀನಿ. ಖಡಕ್ಕಾಗಿ ಸೂಚನೆ ಕೊಟ್ಟು ವಿಚಾರಣೆ ಮಾಡಿ ಸಂಬಳ ಕೊಡ್ಸೋಂಥ ಕೆಲಸ ತಾವು ಮಾಡಿಸ್ತೀನಿ. ಯಾಕಂದರೆ ಇದ್ರ ಬಗ್ಗೆ ತಮ್ಮಲಿಂದ ಮಾಹಿತಿ ಬಂದಿದೆ. ನಾನು ಇಮಿಡಿಯೇಟ್ ವೆರಿಫೈ ಮಾಡಿ ಆ್ಯಕ್ಷನ್ ಮಾಡಿಸ್ತೀನಿ. ಸೊ ಇದು ರಹೀಂ ಖಾನ್ ಅವರ ಮಾತು. ಏನು ಈಗಾಗಲೇ ಪೆಂಡಿಂಗ್ ಇಂದಿರಾ ಕ್ಯಾಂಟೀನ್ಗಳಿವೆ, ತಕ್ಷಣವೇ ಉದ್ಘಾಟನೆ ಮಾಡ್ತೀವಿ, ಸಂಬಳದೇನು ವಿಚಾರ ಇದೆ ಅದು ಕೂಡ ನಾ ಬಗೆಹರಿಸ್ತೀನಿ ಎಂಬುದು ಭರವಸೆ ರಿಪಬ್ಲಿಕ್ ಕನ್ನಡಕ್ಕೆ ಏನಂದ್ರೆ ಪೌರಾಳಿ ಸಚಿವ ರಹೀಂ ಖಾನ್ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಹಸಿದವರ ಹೊಟ್ಟೆ ತುಂಬಿಸುವ ಇಂದಿರಾ ಕ್ಯಾಂಟೀನ್ ಯೋಜನೆ ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಸುಮಾರು 4 ರಿಂದ 6 ಇಂದಿರಾ ಕ್ಯಾಂಟೀನ್ ಕಟ್ಟಡಗಳು ರೆಡಿಯಾಗಿ ವರ್ಷ ಕಳೆದರೂ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ರಾಜ್ಯದ ಪೌರಾಳಿ ಸಚಿವ ರಹೀಂ ಖಾನ್ ಅವರ ತವರು ಜಿಲ್ಲೆಯಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಭಾಗ್ಯ ಯಾವಾಗ ಅಂತೇಳಿ ಜನ ಕೇಳ್ತಾ ಇದ್ದಾರೆ. ಸಚಿವರೇ ನಮ್ಮೊಂದಿಗಿದ್ದಾರೆ. ಸರ್, 4 ರಿಂದ 6 ಇಂದಿರಾ ಕ್ಯಾಂಟೀನ್ಗಳು ರೆಡಿ ಆಗಿವೆ, ಕನ್ಸ್ಟ್ರಕ್ಷನ್ ಮುಗಿದಿದೆ, ಅದ್ರ ಉದ್ಘಾಟನೆ ಮಾತ್ರ ಭಾಗ್ಯ ಸಿಗ್ತಾ ಇಲ್ಲ ಸರ್. ಅದು ಬಡವ್ರದ್ದು ಹೊಟ್ಟೆ ತುಂಬಿಸೋಂಥ ಯೋಜನೆ. ಯಾಕೆ ಸರ್, ಯಾಕೆ ವಿಳಂಬ ಆಗ್ತಾ ಇದೆ? ಇಂದಿರಾ ಕ್ಯಾಂಟೀನು ನಮ್ಮ ಸ್ಪೆಷಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರದ್ದು ಒಂದು ಡ್ರೀಮ್ ಪ್ರಾಜೆಕ್ಟ್ ಇದೆ. ಅವರು ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಇದ್ದಾಗ 183 ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದರು. ಮತ್ತು ಈ ಸಲ 180 ಹೊಸ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ. ಅದರಲ್ಲಿ 95% ಕಡೆ ಇಂದಿರಾ ಕ್ಯಾಂಟೀನ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಉದ್ಘಾಟನೆ ಆಗಿದೆ. ಬೀದರ್ನಲ್ಲಿ ಸ್ವಲ್ಪ ಲಾಸ್ಟ್ ಹೊಸ ಇಂದಿರಾ ಕ್ಯಾಂಟೀನ್ ಆಲ್ರೆಡಿ ಆಗಿತ್ತು. ಎಡಿಷ್ನಲ್ನಲ್ಲಿ ನಾನು 2-3 ಕೊಟ್ಟಿದ್ದೇನೆ. ಆ ಎಡಿಷ್ನಲ್ ಇಂದಿರಾ ಕ್ಯಾಂಟೀನ್ ರೆಡಿ ಆಗಿದೆ. ಮೋಸ್ಟ್ಲಿ 1 ವಾರನಲ್ಲಿ ನಾನು ಇದು ಉದ್ಘಾಟನೆ ಮಾಡಿಸ್ಬಿಡ್ತೀನಿ ಸರ್. ಅಂದ್ರೆ ಕಟ್ಟಡ ರೆಡಿಯಾಗಿ ಹಾಳಾಗ್ತಾ ಇವೆ ಸರ್. ಅಂದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಇರ್ಬೋದಾ, ಏನು ಅನುದಾನ ಕೊರತೆ? ಯಾಕೆ ಸರ್ ವಿಳಂಬ ಯಾಕಾಗ್ತದೆ ತಮ್ಮ ಜಿಲ್ಲೆಯಲ್ಲಿ? ಇಲ್ಲ, ಇದರಲ್ಲಿ ಏನಿತ್ತು ಅಂದರೂ ಒಂದು ಕಡೆ ಕೋರ್ಟ್ ಕೇಸ್ ಇತ್ತು, ಒಂದು ಕಡೆ ಲ್ಯಾಂಡ್ ಸ್ವಲ್ಪ ಡಿಲೇ ಸಿಕ್ಕಿದೆ. ನೌಬಾದ್ನಲ್ಲಿ ಲ್ಯಾಂಡ್ ಡಿಲೇ ಸಿಕ್ಕಿದೆ, ಮತ್ತು ಇನ್ನೊಂದು ಕಡೆ ಕೋರ್ಟ್ ಕೇಸ್ ಆಗಿದ್ದು, ಅದರಿಂದ ಸ್ವಲ್ಪ ಡಿಲೇ ಆಗಿದೆ. ಆದರೂ ಇದು ಬಡವರು ಸಲಹೆಗೆ, ಸ್ಪೆಷಲಿ ಎಷ್ಟು ಬಡವರು ಇದ್ದಾರೆ, ಲೇಬರ್ ಇದ್ದಾರೆ, ಆಟೋ ಚಾಲಕ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ರೈತರಿದ್ದಾರೆ, ಇವರೆಲ್ಲರಿಗೆ ಬರೀ 5 ರೂಪಾಯಿನಲ್ಲೇ
ಬ್ರೇಕ್ಫಾಸ್ಟ್ ಇದೆ, 10 ರೂಪಾಯಿನಲ್ಲಿ ಊಟ ಇದೆ. ಅದು ಒಂದು ಐತಿಹಾಸಿಕ ಕಾರ್ಯಕ್ರಮ ಇದೆ. ಶಾರ್ಟ್ಲಿ ತಮಗೆ ವಿಶ್ವಾಸ ಕೊಡ್ತೀನಿ, 1 ವೀಕ್ನಲ್ಲಿ ಅದು ಚಾಲೂ ಮಾಡಿಸ್ತೀನಿ. ಸರ್, ಈಗ ಒಂದು ವಾರದಲ್ಲಿ ಉದ್ಘಾಟನೆ ಮಾಡ್ತೀರಿ, ಒಳ್ಳೆ ಕೆಲಸ ಸರ್. ಸ್ವಾಗತ ಕೋರ್ತೀವಿ ನಾವು. ಇನ್ನೂ ಇಂದಿರಾ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾರೆ ಸರ್. 5 ತಿಂಗಳ ಸಂಬಳ ಇಲ್ಲ, 5 ತಿಂಗಳ ಪಗಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬೀದರ್ ಜಿಲ್ಲೆ 45 ಜನ ಸಿಬ್ಬಂದಿಗಳಿದ್ದಾರೆ, 10ರಿಂದ 12 ಕ್ಯಾಂಟೀನ್ಗಳಿವೆ. ಯಾಕೆ ಸರ್ ಸಂಬಳ ವಿಳಂಬ ಆಗ್ತಾ ಇದೆ? ಇಲ್ಲ, ಇಂದಿರಾ ಕ್ಯಾಂಟೀನ್ ಏನಿದೆ ಪ್ರೈವೇಟ್ ಅವರಿಗೆ ಟೆಂಡರ್ನಲ್ಲಿ ಪ್ರೈವೇಟ್ ಅವರಿಗೆ ಹೋಗಿದೆ. ಅದು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇದೆ. ಬರೀ ನಮ್ಮದು ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂದರೂ ಅದು ಒಂದು ಬಿಲ್ಡಿಂಗ್ ವ್ಯವಸ್ಥೆ ಮಾಡಿ ಮತ್ತು ಇಂಟರ್ನಲ್ ಕಿಚನ್ದು ಮೆಟೀರಿಯಲ್ ಎಲ್ಲ ಕೊಟ್ಟು ಟೆಂಡರ್ ಮಾಡಬೇಕಂತ ಇದೆ. ಆ ಎಲ್ಲ ಲೇಬರ್ಸ್, ವರ್ಕರ್ಸ್, ಸ್ಟಾಫ್ ಏನಿದೆ, ಯಾರು ಟೆಂಡರ್ ತೊಗೊಂಡಿದ್ದಾರೆ ಅವನದು ರೆಸ್ಪಾನ್ಸಿಬಿಲಿಟಿ ಇದೆ. ಅವನು ಕೊಡಬೇಕದು. ಯಾಕೆ ಆಗಿಲ್ಲ ಅಂತ ಸ್ವಲ್ಪ ವಿಚಾರಿಸ್ತೀನಿ. ಅಂದ್ರೆ ಖಡಕ್ಕಾಗಿ ಸೂಚನೆ ಕೊಟ್ಟು ವಿಚಾರಣೆ ಮಾಡಿ ಸಂಬಳ ಕೊಡ್ಸೋಂಥ ಕೆಲಸ ತಾವು ಮಾಡಿಸ್ತೀರಿ? ಮಾಡಿಸ್ತೀನಿ. ಯಾಕಂದರೆ ಇದ್ರ ಬಗ್ಗೆ ತಮ್ಮಲಿಂದ ಮಾಹಿತಿ ಬಂದಿದೆ. ನಾನು ಇಮಿಡಿಯೇಟ್ ವೆರಿಫೈ ಮಾಡಿ ಆ್ಯಕ್ಷನ್ ಮಾಡಿಸ್ತೀನಿ. ಸೊ ಇದು ರಹೀಮ್ ಖಾನ್ ಅವರ ಮಾತು. ಏನು ಈಗಾಗಲೇ ಪೆಂಡಿಂಗ್ ಇಂದಿರಾ ಕ್ಯಾಂಟೀನ್ಗಳಿವೆ, ತಕ್ಷಣವೇ ಉದ್ಘಾಟನೆ ಮಾಡ್ತೀವಿ, ಸಂಬಳದೇನು ವಿಚಾರ ಇದೆ ಅದು ಕೂಡ ನಾ ಬಗೆಹರಿಸ್ತೀನಿ ಎಂಬುದು ಭರವಸೆ ರಿಪಬ್ಲಿಕ್ ಕನ್ನಡಕ್ಕೆ ಏನಂದ್ರೆ ಪೌಳೆ ಸಚಿವ ರಹೀಮ್ ಖಾನ್ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಹಸಿದವರ ಹೊಟ್ಟೆ ತುಂಬಿಸುವ ಇಂದಿರಾ ಕ್ಯಾಂಟೀನ್ ಯೋಜನೆ ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಸುಮಾರು 4ರಿಂದ 6 ಇಂದಿರಾ ಕ್ಯಾಂಟೀನ್ ಕಟ್ಟಡಗಳು ರೆಡಿಯಾಗಿ ವರ್ಷ ಕಳೆದರೂ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ರಾಜ್ಯದ ಪೌರಾಳಿ ಸಚಿವ ರಹೀಮ್ ಖಾನ್ ಅವರ ತವರು ಜಿಲ್ಲೆಯಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಭಾಗ್ಯ ಯಾವಾಗ ಅಂತೇಳಿ ಜನ ಕೇಳ್ತಾ ಇದ್ದಾರೆ. ಸಚಿವರೇ ನಮ್ಮೊಂದಿಗಿದ್ದಾರೆ. ಸರ್, 4ರಿಂದ 6 ಇಂದಿರಾ ಕ್ಯಾಂಟೀನ್ಗಳು ರೆಡಿ ಆಗಿವೆ, ಕನ್ಸ್ಟ್ರಕ್ಷನ್ ಮುಗಿದಿದೆ, ಅದ್ರ ಉದ್ಘಾಟನೆ ಮಾತ್ರ ಭಾಗ್ಯ ಸಿಗ್ತಾ ಇಲ್ಲ ಸರ್. ಅದು ಬಡವ್ರದ್ದು ಹೊಟ್ಟೆ ತುಂಬಿಸೋಂಥ ಯೋಜನೆ. ಯಾಕೆ ಸರ್, ಯಾಕೆ ವಿಳಂಬ ಆಗ್ತಾ ಇದೆ? ಇಂದಿರಾ ಕ್ಯಾಂಟೀನು ನಮ್ಮ ಸ್ಪೆಷಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರದ್ದು ಒಂದು ಡ್ರೀಮ್ ಪ್ರಾಜೆಕ್ಟ್ ಇದೆ. ಅವರು ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಇದ್ದಾಗ 183 ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದರು. ಮತ್ತು ಈ ಸಲ 180 ಹೊಸ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ. ಅದರಲ್ಲಿ 95% ಕಡೆ ಇಂದಿರಾ ಕ್ಯಾಂಟೀನ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಉದ್ಘಾಟನೆ ಆಗಿದೆ. ಬೀದರ್ನಲ್ಲಿ ಸ್ವಲ್ಪ ಲಾಸ್ಟ್ ಹೊಸ ಇಂದಿರಾ ಕ್ಯಾಂಟೀನ್ ಆಲ್ರೆಡಿ ಆಗಿತ್ತು. ಎಡಿಷ್ನಲ್ನಲ್ಲಿ ನಾನು 2-3 ಕೊಟ್ಟಿದ್ದೀನಿ. ಆ ಎಡಿಷ್ನಲ್ ಇಂದಿರಾ ಕ್ಯಾಂಟೀನ್ ರೆಡಿ ಆಗಿದೆ. ಮೋಸ್ಟ್ಲಿ 1 ವಾರನಲ್ಲಿ ನಾನು ಇದು ಉದ್ಘಾಟನೆ ಮಾಡಿಸ್ಬಿಡ್ತೀನಿ. ಸರ್, ಅಂದ್ರೆ ಕಟ್ಟಡ ರೆಡಿಯಾಗಿ ಹಾಳಾಗ್ತಾ ಇವೆ ಸರ್. ಅಂದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಇರ್ಬೋದಾ, ಏನು ಅನುದಾನ ಕೊರತೆ? ಯಾಕೆ ಸರ್ ವಿಳಂಬ ಯಾಕಾಗ್ತದೆ ತಮ್ಮ ಜಿಲ್ಲೆಯಲ್ಲಿ? ಇಲ್ಲ, ಇದರಲ್ಲಿ ಏನಿತ್ತು ಅಂದರೂ ಒಂದು ಕಡೆ ಕೋರ್ಟ್ ಕೇಸ್ ಇತ್ತು, ಒಂದು ಕಡೆ ಲ್ಯಾಂಡ್ ಸ್ವಲ್ಪ ಡಿಲೇ ಸಿಕ್ಕಿದೆ. ನೌಬಾದ್ನಲ್ಲಿ ಲ್ಯಾಂಡ್ ಡಿಲೇ ಸಿಕ್ಕಿದೆ, ಮತ್ತು ಇನ್ನೊಂದು ಕಡೆ ಕೋರ್ಟ್ ಕೇಸ್ ಆಗಿದೆ. ಅದರಿಂದ ಸ್ವಲ್ಪ ಡಿಲೇ ಆಗಿದೆ. ಆದರೂ ಇದು ಬಡವರು ಸಲಹೆಗೆ, ಸ್ಪೆಷಲಿ ಎಷ್ಟು ಬಡವರು ಇದ್ದಾರೆ, ಲೇಬರ್ ಇದ್ದಾರೆ, ಆಟೋ ಚಾಲಕ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ರೈತರಿದ್ದಾರೆ, ಇವರೆಲ್ಲರಿಗೆ ಬರೀ 5 ರೂಪಾಯಿನಲ್ಲೇ ಬ್ರೇಕ್ಫಾಸ್ಟ್ ಇದೆ, 10 ರೂಪಾಯಿನಲ್ಲಿ ಊಟ ಇದೆ. ಅದು ಒಂದು ಐತಿಹಾಸಿಕ ಕಾರ್ಯಕ್ರಮ ಇದೆ. ಶಾರ್ಟ್ಲಿ ತಮಗೆ ವಿಶ್ವಾಸ ಕೊಡ್ತೀನಿ, 1 ವೀಕ್ನಲ್ಲಿ ಅದು ಚಾಲೂ ಮಾಡಿಸ್ತೀನಿ. ಸರ್, ಈಗ ಒಂದು ವಾರದಲ್ಲಿ ಉದ್ಘಾಟನೆ ಮಾಡ್ತೀರಿ, ಒಳ್ಳೆ ಕೆಲಸ ಸರ್. ಸ್ವಾಗತ ಕೋರ್ತೀವಿ ನಾವು. ಇನ್ನೂ ಇಂದಿರಾ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾರೆ ಸರ್. 5 ತಿಂಗಳ ಸಂಬಳ ಇಲ್ಲ, 5 ತಿಂಗಳ ಪಗಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬೀದರ್ ಜಿಲ್ಲೆ 45 ಜನ ಸಿಬ್ಬಂದಿಗಳಿದ್ದಾರೆ, 10ರಿಂದ 12 ಕ್ಯಾಂಟೀನ್ಗಳಿವೆ. ಯಾಕೆ ಸರ್ ಸಂಬಳ ವಿಳಂಬ ಆಗ್ತಾ ಇದೆ? ಇಲ್ಲ, ಇಂದಿರಾ ಕ್ಯಾಂಟೀನ್ ಏನಿದೆ ಪ್ರೈವೇಟ್ ಅವರಿಗೆ ಟೆಂಡರ್ನಲ್ಲಿ ಪ್ರೈವೇಟ್ ಅವರಿಗೆ ಹೋಗಿದೆ. ಅದು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇದೆ. ಬರೀ ನಮ್ಮದು ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂದರೂ ಅದು ಒಂದು ಬಿಲ್ಡಿಂಗ್ ವ್ಯವಸ್ಥೆ ಮಾಡಿ ಮತ್ತು ಇಂಟರ್ನಲ್ ಕಿಚನ್ದು ಮೆಟೀರಿಯಲ್ ಎಲ್ಲ ಕೊಟ್ಟು ಟೆಂಡರ್ ಮಾಡಬೇಕಂತ ಇದೆ. ಆ ಎಲ್ಲ ಲೇಬರ್ಸ್, ವರ್ಕರ್ಸ್, ಸ್ಟಾಫ್ ಏನಿದೆ, ಯಾರು ಟೆಂಡರ್ ತೊಗೊಂಡಿದ್ದಾರೆ ಅವನದು ರೆಸ್ಪಾನ್ಸಿಬಿಲಿಟಿ ಇದೆ. ಅವನು ಕೊಡಬೇಕದು. ಯಾಕೆ ಆಗಿಲ್ಲ ಅಂತ ಸ್ವಲ್ಪ ವಿಚಾರಿಸ್ತೀನಿ. ಅಂದರೆ ಖಡಕ್ಕಾಗಿ ಸೂಚನೆ ಕೊಟ್ಟು ವಿಚಾರಣೆ ಮಾಡಿ ಸಂಬಳ ಕೊಡ್ಸೋಂಥ ಕೆಲಸ ತಾವು ಮಾಡಿಸ್ತೀರಿ? ಮಾಡಿಸ್ತೀನಿ. ಯಾಕಂದರೆ ಇದ್ರ ಬಗ್ಗೆ ತಮ್ಮಲಿಂದ ಮಾಹಿತಿ ಬಂದಿದೆ. ನಾನು ಇಮಿಡಿಯೇಟ್ ವೆರಿಫೈ ಮಾಡಿ ಆ್ಯಕ್ಷನ್ ಮಾಡಿಸ್ತೀನಿ. ಸೊ ಇದು ರಹೀಮ್ ಖಾನ್ ಅವರ ಮಾತು. ಏನು ಈಗಾಗಲೇ ಪೆಂಡಿಂಗ್ ಇಂದಿರಾ ಕ್ಯಾಂಟೀನ್ಗಳಿವೆ, ತಕ್ಷಣವೇ ಉದ್ಘಾಟನೆ ಮಾಡ್ತೀವಿ, ಸಂಬಳದೇನು ವಿಚಾರ ಇದೆ ಅದು ಕೂಡ ನಾ ಬಗೆಹರಿಸ್ತೀನಿ ಎಂಬುದು ಭರವಸೆ ರಿಪಬ್ಲಿಕ್ ಕನ್ನಡಕ್ಕೆ ಏನಂದ್ರೆ ಪೌಳೆ ಸಚಿವ ರಹೀಮ್ ಖಾನ್ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಲ, ರಿಪಬ್ಲಿಕ್ ಕನ್ನಡ, ಬೀದರ್.